ನೆಲ್ಮೆಯ ಸಹೋದರ ಸಹೋದರಿಯರೇ, ನಿಮಗೊಂದು ಪುಟ್ಟ ಕಥೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಮತ್ತು ಅವರಿಗೆ ಒಬ್ಬ ಮೊಮ್ಮಗ ಇಬ್ಬರು ಜೀವನವನ್ನು ಮಾಡ್ತಾಯಿದ್ರು. ಕೆಲಸಕ್ಕೆ ಹೋಗುತ್ತಿದ್ದಂಥ ಆ ಹುಡುಗ ಅಜ್ಜಿಯ ಮಾತನ್ನು ಅಷ್ಟಾಗಿ ಪರಿಗಣಿಸ್ತಿರಲಿಲ್ಲ. ವಯಸ್ಸಾಗಿದೆ, ನಿನಗೇನು ಗೊತ್ತಾಗಲ್ಲ, ಸುಮ್ಮನಿರು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದ. ಕೆಲವು ದಿನಗಳು ಹೀಗೆ ಕಳೆಯುತ್ತಾ ಒಂದು ದಿನ ಅವನಿಗೆ ಕಾಲಿನಲ್ಲಿ ನೋವು ಪ್ರಾರಂಭ ಆಯಿತು. ಆ ನೋವು ಅಧಿಕವಾಗುತ್ತಾ ಹೋದಂತೆ ಅವನು ಆಸ್ಪತ್ರೆಗಳಿಗೆ ಹೋಗಲು ಪ್ರಾರಂಭಿಸಿದ. ಅಜ್ಜಿಗೆ ಇವನ ಪರದಾಟವನ್ನು ನೋಡಲು ಆಗ್ತಿರಲಿಲ್ಲ. ಆದ್ದರಿಂದ ಆ ಅಜ್ಜಿ ಔಷಧಿಗಳನ್ನು ಮಾಡಿ ಅವನ ಕಾಲಿಗೆ ಹಚ್ಚೋದಕ್ಕೆ ಮುಂದಾದಳು. ಆದರೆ ಇವನು ಆ ಅಜ್ಜಿಗೆ ನಿನಗೇನು ಗೊತ್ತಾಗಲ್ಲ, ಸುಮ್ಮನಿರು, ಮನೇಲಿ ಅಡುಗೆ ಮಾಡಿಕೊಂಡು ಸುಮ್ಮನೆ ಇರು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ದ. ಅವರು ಹಚ್ಚಿದ ಯಾವುದೇ ಔಷಧಿಯನ್ನು ಕೂಡ ಹಚ್ಚಿಸಿಕೊಳ್ತಿರಲಿಲ್ಲ. ಇವನಿಗೆ ನೋವು ಹೆಚ್ಚಾಗುತ್ತಲೇ ಹೋಗ್ತಿತ್ತು, ಕಮ್ಮಿ ಅಂತೂ ಆಗ್ತಿರಲಿಲ್ಲ. ಅದಕ್ಕೆ ಅವನು ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡ್ದ. ಒಂದು ಆಸ್ಪತ್ರೆಗೆ ಹೋದ, ಅವರು ಕೊಟ್ಟ ಎಲ್ಲ ಔಷಧಿಗಳನ್ನು ಉಪಯೋಗಿಸಿದ, ಆದರೆ ಸರಿಯಾಗಲಿಲ್ಲ. ಮತ್ತೆ ಇನ್ನೊಂದು ಆಸ್ಪತ್ರೆಗೆ ಹೋದ. ಹೀಗೆ ಆಸ್ಪತ್ರೆಗಳನ್ನು ತಿರುಗಾಡುತ್ತಾ ಹೋದರೂ ಕೂಡ ಅವನ ಕಾಲಿನ ನೋವು ಮಾತ್ರ ಕಮ್ಮಿ ಆಗ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ದೂರದ ಒಂದು ಆಸ್ಪತ್ರೆಗೆ ಹೋಗಿದ್ದ. ಹಳ್ಳಿಯಲ್ಲಿದ್ದಂತಹ ಇವನು ಪಟ್ಟಣದಲ್ಲಿದ್ದಂತಹ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇವನನ್ನು ನೋಡಿ, ನಿನ್ನನ್ನು ಎಲ್ಲೋ ನೋಡಿದ್ದೀನಲ್ಲ ಅಂತ ಕೇಳ್ದ. ಅದಕ್ಕೆ ಈ ಹುಡುಗ ಎಲ್ಲವನ್ನ ಹೇಳ್ದ. ನಾನು ಇಂಥ ಒಂದು ಹಳ್ಳಿಯಿಂದ ಬಂದಿದ್ದೀನಿ, ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರೇ ಇದ್ದೀವಿ ಅಂತೆಲ್ಲ ವಿಚಾರಗಳನ್ನೇ ಹೇಳಿದಾಗ ಆ ವ್ಯಕ್ತಿ ಹೇಳ್ದ, ಅಯ್ಯೋ, ನೀನು ಅಲ್ಲಿ ಗುಡಿಸ್ಲಿತ್ತಲ್ಲ, ಅದೇ ಮನೆಯ ಹುಡುಗ ತಾನೇ ಅಂತ ಕೇಳ್ದ. ಹೌದು, ಈಗ ಗುಡಿಸ್ಲಿಲ್ಲ, ಮನೆ ಕಟ್ಟಿದ್ದೀನಿ ಅಂತ ಹೇಳ್ದ ಇವನು. ಆ ಅಜ್ಜಿಯ ಮಗನಾಗಿ ನೀನು ಆಸ್ಪತ್ರೆಗೆ ಬಂದಿದ್ದೀಯಾ? ಆ ಅಜ್ಜಿಯು ಸುತ್ತ ಊರಿನವರಿಗೆಲ್ಲ ಔಷಧಿಯನ್ನು ಕೊಡುವಷ್ಟು ಜ್ಞಾನವುಳ್ಳವಳು. ಅಂಥವಳ ಬಳಿಗೆ ನೀನು ಹೋಗದೆ ಇಲ್ಲಿಗೆ ಬಂದಿದ್ದೀಯಲ್ಲಪ್ಪ, ಸರಿ, ಏನೋ ಒಳ್ಳೆಯದಾಗಲಿ ಬಿಡು ಅಂತ ಹೇಳಿ ಹೋದ. ಇದನ್ನು ಕೇಳಿದ ಆ ಹುಡುಗನಿಗೆ ಆಶ್ಚರ್ಯ ಆಯಿತು. ಅಜ್ಜಿ ಔಷಧಿಯನ್ನು ಹಚ್ಚಲು ಬಂದಾಗೆಲ್ಲ ತಿರಸ್ಕರಿಸಿದ ಈ ಹುಡುಗ ಒಂದು ಬಾರಿ ಮತ್ತೆ ಅಜ್ಜಿಯ ಬಳಿಗೆ ಹೋದ. ಅಜ್ಜಿಯ ಬಳಿಗೆ ಹೋದಾಗ ಅಜ್ಜಿ ಈ ರೀತಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರು, ಹಿಂಗೆ ಹೇಳಿದ್ರು, ನಿಜನಾ ಅಂತ ಕೇಳಿದರು. ಹೌದಪ್ಪ, ಆಗ ಮಾಡ್ತಾ ಇದ್ದೆ, ಆಮೇಲೆ ನಿನ್ನ ತಂದೆ ತಾಯಿ ತೀರಿ ಹೋದ್ಮೇಲೆ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟೆ ಅಂತ ಹೇಳಿದರು. ಆಮೇಲೆ ಅಜ್ಜಿ, ಸಾರಿ, ನನ್ನನ್ನು ಕ್ಷಮಿಸು, ನೀನು ಹಚ್ಚಿದ ಎಲ್ಲ ಔಷಧಿಗಳನ್ನು ನಾನು ತಿರಸ್ಕರಿಸಿದೆ, ನೀನು ಹೇಳಿದ್ದನ್ನು ಯಾವುದನ್ನು ಮಾಡಲಿಲ್ಲ ಅಂತ ಹೇಳ್ದ. ಇರಲಿ ಬಿಡಪ್ಪ ಅಂತ ಹೇಳಿ ಅಜ್ಜಿ ಮತ್ತೆ ಔಷಧಿಗಳನ್ನು ತಯಾರಿ ಮಾಡಿ ಅವನಿಗೆ ಹಚ್ಚಲು ಪ್ರಾರಂಭಿಸಿದ್ಲು. ಹೀಗೆ ಒಂದು ವಾರ ಕಳೆಯಿತು. ಅವನು ಅಷ್ಟು ಆಸ್ಪತ್ರೆಗಳಿಗೆ ಹೋದ, ಆದರೆ ನೋವು ಮಾತ್ರ ಕಮ್ಮಿ ಆಗಿರಲಿಲ್ಲ. ಆದರೆ ಈ ಅಜ್ಜಿ ಹಚ್ಚಿದ ಔಷಧಿ ಒಂದು ವಾರಗಳಲ್ಲಿ ಅವನಿಗೆ ನೋವು ಕಮ್ಮಿಯಾಗಲು ಪ್ರಾರಂಭಿಸಿತು. ಅವನು ಮತ್ತೆ ಮೊದಲಿನಂತೆ ನಡೆದಾಡಲು ಪ್ರಾರಂಭಿಸಿದ. ಹೌದು ಪ್ರಿಯರೇ, ನಮ್ಮನ್ನು ಪ್ರೀತಿಸುವ ಒಂದು ಹೃದಯ, ನಮ್ಮ ಬಗ್ಗೆ ಆಲೋಚಿಸುವ ಒಂದು ಹೃದಯ ನಮ್ಮ ಬಳಿಯೇ ಇದೆ. ಆದರೆ ನಾವುಗಳು ಮಾತ್ರ ನಮಗೆ ಕಷ್ಟ ಬಂದಾಗ, ನೋವು ಬಂದಾಗ, ವೇದನೆ ಬಂದಾಗ, ಅನಾರೋಗ್ಯದಲ್ಲಿರುವಾಗ ಬೇರೆ ದಾರಿಗಳನ್ನು ಹುಡುಕುತ್ತಾ ಹೋಗುತ್ತೇವೆ. ನಮ್ಮ ಜೀವಿತದಲ್ಲಿ ಎಷ್ಟೋ ಚಿಂತೆಗಳು ಬಂದರೂ ಕೂಡ ನನ್ನಲ್ಲಿಯೇ ನನ್ನನ್ನು ಪ್ರೀತಿಸುವಂಥ ಒಂದು ಹೃದಯ ಇದೆ, ನನ್ನ ಬಗ್ಗೆ ಆಲೋಚಿಸುವ ಒಂದು ಹೃದಯ ಇದೆ ಎನ್ನುವುದನ್ನೇ ಮರೆತು ಬಿಟ್ಟಿರ್ತೀವಿ. ಲೋಕದ ಮನುಷ್ಯನು ಮಾತ್ರನೇ, ಅವನು ಏನನ್ನೂ ಮಾಡಲು ಶಕ್ತನಲ್ಲ. ಆದರೆ ನಾವು ಮನುಷ್ಯರನ್ನು ನಂಬುವಷ್ಟು ನನ್ನಲ್ಲಿಯೇ ನೆಲೆಯಾಗಿರುವ, ನನ್ನನ್ನು ಸೃಷ್ಟಿಸಿದ, ನನ್ನನ್ನು ರೂಪಿಸಿದ ದೇವರನ್ನು ನಂಬೋದಿಲ್ಲ. ಪ್ರಿಯರೇ, ಒಂದು ವಾಕ್ಯ ಹೇಳ್ತದೆ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೇಳ್ತದೆ. ಹಾಗಾಗಿ ನಾವೆಲ್ಲರೂ ಈ ವಾಕ್ಯವನ್ನು ನಂಬೋಣ. ಯಾಕೆಂದರೆ ನನ್ನನ್ನು ಕೂದಲಿನಿಂದ ಪಾದದವರೆಗೂ ಸಂಪೂರ್ಣವಾಗಿ ಸೃಷ್ಟಿಸಿದ ದೇವರಿಗೆ ನನ್ನಲ್ಲಿರುವ ನರನಾಡಿಗಳ ಬಗ್ಗೆ ಗೊತ್ತಿದೆ. ನನ್ನ ಆಂತರ್ಯದ ಅಂಗಾಂಗಗಳು, ಹೊರಾಂಗಣ ಅಂಗಾಂಗಗಳು, ಪ್ರತಿಯೊಂದು ಚರ್ಮ ಆಗಿರ್ಬೋದು, ಕಣ್ಣಾಗಿರ್ಬೋದು, ಪ್ರತಿಯೊಂದರ ಬಗ್ಗೆ ನನ್ನನ್ನು ರೂಪಿಸಿದ ಆತನಿಗೆ ತಿಳಿದಿದೆ. ಹಾಗಾಗಿ ನನ್ನ ಆರೋಗ್ಯದಾಯಕನು, ನಿಜವಾಗಿಯೂ ನಂಬಿಗಸ್ತನೂ ಆಗಿರುವ ದೇವರನ್ನು ನಂಬಿ ಜೀವಿಸೋಣ. ಅದು ಬಾಹ್ಯ ಅನಾರೋಗ್ಯವೇ ಆಗಿರಲಿ, ಆಂತರ್ಯ ಅನಾರೋಗ್ಯವೇ ಆಗಿರಲಿ, ನನ್ನಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನದ ಕೊರತೆಯ ಅನಾರೋಗ್ಯವೇ ತುಂಬಿದ್ದರೂ ಕೂಡ
ಇದೇ ಆರೋಗ್ಯದಾಯಕನು ನಮಗೆ ಆರೋಗ್ಯವನ್ನು ನೀಡ್ತಾನೆ. ನನ್ನ ದೈಹಿಕ ಅನಾರೋಗ್ಯದಲ್ಲಿಯೂ ಕೂಡ ಇದೇ ಆರೋಗ್ಯದಾಯಕರು ನಮಗೆ ಆರೋಗ್ಯವನ್ನು ಒದಗಿಸಿಕೊಡ್ತಾರೆ. ಹಾಗಾಗಿ ನಿಜವಾದುದನ್ನು ನಂಬಿರಿ, ಸತ್ಯವಾದುದನ್ನು ನಂಬಿರಿ. ಬಿಡುಗಡೆಯನ್ನು ನೀಡುವಂತಹ ಶಕ್ತಿದಾಯಕನಲ್ಲಿಯೂ ಆರೋಗ್ಯವನ್ನು ನೀಡುವ ಆರೋಗ್ಯದಾಯಕನಲ್ಲಿಯೂ ನಂಬಿಕೆಯನ್ನಿಟ್ಟು ಸಂತೋಷದಿಂದಲೂ ನೆಮ್ಮದಿಯಿಂದಲೂ ಸಮಾಧಾನದಿಂದಲೂ ಆತನನ್ನೇ ಸ್ತುತಿಸುತ್ತಾ ಜೀವಿಸಿರಿ. ಜೈ ಯೇಸು ಕ್ರಿಸ್ತ.